ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತು ನಾನು ನಿಮಗೆ ಒಂದು ಈಸಿ GSP ಕೊಂಕಣಿ ಸ್ಟೈಲ ಕಪ್ಪು ತೊಗರಿ ಸಾರು ಕರಿ ಅಂತ ಹೇಳ್ತೇವೆ ನಾವು. ಇದನ್ನು ಮಾಡೋ ವಿಧಾನ ಹೇಳ್ತೇನೆ. ಫಸ್ಟ್ ನೀವು ಇದು ಕಪ್ಪು ತೊಗರಿ ಉಂಟಲ್ಲ, 4-5 ಗಂಟೆ ನೀರಲ್ಲಿ ನೆನೆ ಹಾಕಿ ಇಡಬೇಕು. ಆಮೇಲೆ ಇದನ್ನು ಕುಕ್ಕರಲ್ಲಿ ಹಾಕಿ ಒಂದು 4-5 ವಿಸಿಲ್ ತೆಗೆದು ಒಳ್ಳೆ ರೀತಿಯಲ್ಲಿ ಇದನ್ನು ಬೇಯಿಸಬೇಕು. ಇದು ಈಸಿಯೆಸ್ಟ್ ವೇ ನಾನು ಹೇಳ್ಕೊಡೋದು ನಿಮಗೆ. ಇದು ಒಳ್ಳೆಯದಾಗ್ತದೆ ಇದು ಮಾಡಿದರೆ. ಸೊ ನಂತರ ಏನು ಮಾಡಬೇಕಂತ ಹೇಳಿದರೆ, ಒಮ್ಮೆ ಬೆಂದ ಮೇಲೆ ಕಾಳು ಮತ್ತು ಸಾರನ್ನು ಸಪ್ರೇಟ್ ಮಾಡಬೇಕು. ಸೊ ಸಾರಿದ್ದು ಪಾತ್ರೆ ಸೈಡಲ್ಲಿ ಇಟ್ಟು ಆಮೇಲೆ ಒಂದು ಒಗ್ಗರಣೆ ನಾವು ರೆಡಿ ಮಾಡಬೇಕು. ಈ ಒಗ್ಗರಣೆ ಏನಂತ ಹೇಳಿದರೆ ಸಾರಿಗೂ ಮತ್ತು ಪಲ್ಯಕ್ಕೂ ಸೇಮ್ ಒಗ್ಗರಣೆ. ಸೊ ಒಮ್ಮೆ ಎಣ್ಣೆ ಹಾಕಿದ ಮೇಲೆ ಅದಕ್ಕೆ ಒಂದು 2 ಗೆಡ್ಡೆ ಬೆಳ್ಳುಳ್ಳಿಯನ್ನು ಹಾಕಬೇಕು. ಒಂದು 25 ಎಸಳಿನಷ್ಟು ಬೆಳ್ಳುಳ್ಳಿಯನ್ನು ಹಾಕಬೇಕು. ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ, ಇದು ಬೆಳ್ಳುಳ್ಳಿ ಹಾಕಿದ್ರೇ ಸ್ವಲ್ಪ ಫ್ಲೇವರ್ ಜಾಸ್ತಿ ಬಂದು ಸಾರು ಮತ್ತು ಪಲ್ಯ ಒಳ್ಳೆಯದಾಗುತ್ತೆ. ಸೊ ಆಮೇಲೆ ಇಲ್ಲಿ ನೋಡಿ ಸಾರನ್ನು ಸಹ ಬಿಸಿ ಮಾಡಲಿಕ್ಕೆ ಇಡ್ತಾ ಇದ್ದೀನಿ. ಸಾರಿಗೆ ನಾವು ಎಷ್ಟು ನಮಗೆ ಸಾಲ್ಟ್ ಬೇಕು ನೋಡಿ, ರುಚಿಗೆ ಅನುಗುಣವಾಗಿ ನಾವು ಸಾಲ್ಟ್ ಹಾಕಬೇಕು. ಸೊ ಇಲ್ಲಿ ಈಗ ಬೆಳ್ಳುಳ್ಳಿ ನಾನು ಫ್ರೈ ಮಾಡ್ತಾ ಇದ್ದೀನಿ. ಬೆಳ್ಳುಳ್ಳಿ ಒಳ್ಳೆ ರೀತಿಯಲ್ಲಿ ಫ್ರೈ ಆಗಬೇಕು. ಇದು ಹೇಗೆ ಅಂತ ಹೇಳಿದರೆ, ಇದು ಕೊಂಕಣಿಯವರು ಜಾಸ್ತಿ ಇದನ್ನು ವಾರಕ್ಕೆ 1 ಸಲ ಆದರೂ ಮಾಡ್ತಾರೆ. ಯಾಕೆಂದರೆ ಇದು ತುಂಬ ಈಸಿ ರೆಸಿಪಿ ನಮಗೆ. ಸೊ ಏನಾದರೂ ಅರ್ಜೆಂಟಿಗೆ ಏನಾದರೂ ನಾವು ಕೆಲಸಕ್ಕೆ ಹೋಗುವ ಹೆಂಗಸರು ಏನಾದರೂ ಅರ್ಜೆಂಟ್ ಮಾಡಬೇಕಂತ ಹೇಳಿದರೆ ಇದು ತುಂಬ ಈಸಿ. ಸೊ ನಂತರ ಇದಕ್ಕೆ ನಾನೀಗ ರೆಡ್ ಚಿಲ್ಲಿ ಹಾಕ್ತಾಯಿದ್ದೀನಿ. ರೆಡ್ ಚಿಲ್ಲಿ ನಮಗೆ ಖಾರ ಬೇಕು ನೋಡಿ ಅಷ್ಟು ನಾವು ಹಾಕೋದು. ಇದು ಸ್ವಲ್ಪ ಖಾರ ಜಾಸ್ತಿ ಇದೆ, ಇದು ರೆಡ್ ಚಿಲ್ಲಿ. ಸೊ ನಾನು ಸ್ವಲ್ಪ ಒಂದು 6-7 ಹಾಕಿದ್ದೀನಿ. ನಿಮಗೆ ಎಷ್ಟು ಬೇಕೋ ನೋಡಿ ಅಷ್ಟು ನೀವು ಹಾಕ್ಬೋದು. ಸೊ ಇದು ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡಬೇಕು. ಒಳ್ಳೆ ರೀತಿಯದು ಫ್ರೈ ಆದಮೇಲೆ ನಾನೀಗ ಫ್ರೈ ಮಾಡ್ತಾ ಇದ್ದೀನಿ. ಒಳ್ಳೆ ರೀತಿಯಲ್ಲಿ ಫ್ರೈ ಆಗಬೇಕು. ಇದನ್ನು ಸ್ವಲ್ಪ ಇದೇ ಒಗ್ಗರಣೆಯನ್ನು ಸ್ವಲ್ಪ ಸಾರಿಗೆ ಹಾಕಬೇಕು. ಒಂದು ಅಂದಾಜಿಗೆ ನಾವು ಒಂದು ಅರ್ಧದಷ್ಟು, ಒಂದು 1/4 ಭಾಗದಷ್ಟು ಇಲ್ಲ ಅರ್ಧದಷ್ಟು ಇದನ್ನು ಸಾರಿಗೆ ಹಾಕಬೇಕು ಒಗ್ಗರಣೆ. ಉಳಿದ ಒಗ್ಗರಣೆ ಹಾಗೆ ಇಟ್ಟು ಸ್ವಲ್ಪ ಫ್ರೈ ಮಾಡಿ ಅದಕ್ಕೆ ನಾವು ಈಗ ಅದು ಬೇಯಿಸಿಟ್ಟಿದ್ದ ಕಪ್ಪು ತೊಗರಿ ಉಂಟಲ್ಲ ಅದನ್ನು ಹಾಕಬೇಕು. ಅದನ್ನು ಹಾಕಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಕೊಡಬೇಕು. ಆಮೇಲೆ ಇದಕ್ಕೆ ಸ್ವಲ್ಪ ಸಾಲ್ಟ್ ಅಂದರೆ ನಮಗೆ ರುಚಿಗೆ ತಕ್ಕಷ್ಟು ನಾವು ಸಾಲ್ಟ್ ಹಾಕಬೇಕು. ಸೊ ಅದು ಹಾಕಿದ ಮೇಲೆ ಒಂದು ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡುವ. ಮತ್ತು ನಾನು ಇದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ. 1 ಗ್ಲಾಸಷ್ಟು ನೀರು ಹಾಕ್ತೀನಿ. ಅದು ಹಾಕಿ ಒಂದು ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡಿ ಆಮೇಲೆ ಸ್ವಲ್ಪ ಲಿಡ್ಡನ್ನು ಕ್ಲೋಸ್ ಮಾಡಿ ಆದಮೇಲೆ ಒಂದು 5 ನಿಮಿಷ ಆದರೂ ಆಮೇಲೆ ಅದಕ್ಕೆ ತುರಿದಿಟ್ಟಿರುವ ಒಂದು 2-3 ಟೇಬಲ್ ಸ್ಪೂನು ತುರಿದಿಟ್ಟಿರುವಂತಹ ಕೊಕೊನಟನ್ನು ಹಾಕಬೇಕು. ಹಾಕಿ ಒಂದು ಒಳ್ಳೆ ರೀತಿ ಮಿಕ್ಸ್ ಕೊಟ್ಟರೆ ನಮ್ಮದು ಸಾರು ಮತ್ತು ಪಲ್ಯ ರೆಡಿ.